ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಂಚಿಯಲ್ಲಿ ಏರ್ ಆಂಬ್ಯುಲೆನ್ಸ್ ಪತನಗೊಂಡಿದೆ. ರಾಂಚಿಯಿಂದ ದೆಹಲಿಗೆ ಹೊರಟಾಗ ಈ ಒಂದು ಅವಘಡ ಸಂಭವಿಸಿದೆ. ವಿಮಾನದಲ್ಲಿದ್ದ 7 ಮಂದಿ ಮೃತಪಟ್ಟಿದ್ದಾರೆ. ರಾಂಚಿಯಲ್ಲಿ ಏರ್ ಆಂಬ್ಯುಲೆನ್ಸ್ ಪತನಗೊಂಡಿದೆ. ರಾಂಚಿಯಿಂದ ದೆಹಲಿಗೆ ಹೊರಟಾಗ ಈ ಒಂದು ಅವಘಡ ಸಂಭವಿಸಿದೆ. ವಿಮಾನದಲ್ಲಿದ್ದ 7 ಮಂದಿ ಸಾವನ್ನಪ್ಪಿದ್ದಾರೆ. ರೋಗಿ ಹಾಗೂ 2 ಪೈಲಟ್ಗಳು ಸೇರಿ 7 ಮಂದಿ ಮೃತಪಟ್ಟಿದ್ದಾರೆ. ಜಾರ್ಖಂಡ್ನ ಛತ್ರಾ ಜಿಲ್ಲೆಯ ಸಿಮಾರಿಯಾದಲ್ಲಿ ನಡೆದಿರುವಂತಹ ಘಟನೆ ಇದು. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಸಂಪರ್ಕ ಕಟ್ ಆಗುತ್ತೆ. ಸಿಮಾರಿಯಾದ ದಟ್ಟ ಅರಣ್ಯದಲ್ಲಿ ವಿಮಾನ ಪತನಗೊಂಡಿದೆ. ರೋಗಿ ಹಾಗೆ 2 ಪೈಲಟ್ಗಳು ಸೇರಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಜಾರ್ಖಂಡ್ನ ಛತ್ರಾ ಜಿಲ್ಲೆಯ ಸಿಮಾರಿಯಾದಲ್ಲಿ ನಡೆದಿರುವಂತಹ ಒಂದು ಅವಘಡ ಇದು. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಸಂಪರ್ಕ ಕಡಿತಗೊಂಡಿದೆ. ಸಿಮಾರಿಯಾದ ದಟ್ಟ ಅರಣ್ಯದಲ್ಲಿ ವಿಮಾನ ಪತನಗೊಂಡಿದೆ. ರಾಂಚಿ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿತ್ತು ಈ ಒಂದು ಏರ್ ಆಂಬ್ಯುಲೆನ್ಸ್ ಪತನಗೊಂಡಿದೆ. ರಾಂಚಿಯಿಂದ ದೆಹಲಿಗೆ ಹೊರಟಿತ್ತು. ವಿಮಾನದಲ್ಲಿದ್ದ 7 ಮಂದಿ ಸಾವನ್ನಪ್ಪಿದ್ದಾರೆ. ರೋಗಿ ಹಾಗೆ 2 ಪೈಲಟ್ಗಳು ಸೇರಿ 7 ಮಂದಿ ಮೃತಪಟ್ಟಿದ್ದಾರೆ. ಜಾರ್ಖಂಡ್ನ ಛತ್ರಾ ಜಿಲ್ಲೆಯ ಸಿಮಾರಿಯಾದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಸಂಪರ್ಕ ಕಡಿತಗೊಳ್ಳುತ್ತೆ. ಸಿಮಾರಿಯಾದ ದಟ್ಟ ಅರಣ್ಯದಲ್ಲಿ ವಿಮಾನ ಪತನಗೊಂಡಿದೆ. ನೀವು ಕೂಡ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ರಾಂಚಿಯಿಂದ ದೆಹಲಿಯತ್ತ 7 ಜನರನ್ನ ಹೊತ್ತೊಯ್ತಾ ಇದ್ದ ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ರೇಡಾರ್ ಸಂಪರ್ಕ ಕಡಿತಗೊಂಡು ಪತನವಾಗಿದೆ. ಜಾರ್ಖಂಡ್ನ ರಾಂಚಿಯ ಛತ್ರಾ ಜಿಲ್ಲೆಯಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಸಂಜೆ 7:34 ATCಯಿಂದ ಸಂಪರ್ಕ ಕಡಿತಗೊಂಡಿದೆ. ಪೈಲಟ್ ಸೇರಿ ವಿಮಾನದಲ್ಲಿದ್ದ 7 ಮಂದಿ ಸಾವನ್ನಪ್ಪಿದ್ದಾರೆ. ವಿಮಾನದಲ್ಲಿ ರೋಗಿ ಹಾಗೆ ವೈದ್ಯರು ಜೊತೆಗೆ ನರ್ಸ್ಗಳು ಇದ್ರು ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ರೆಡ್ ಬರ್ಡ್ ಏರ್ವೇಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಬೀಚ್ ಕ್ರಾಫ್ಟ್ ಕಿಂಗ್ ಏರ್ BE9L ಚಾರ್ಟೆಡ್ ವಿಮಾನ ಇದಾಗಿದೆ. ನೀವು ಆ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಸದ್ಯ ಪೊಲೀಸರು ಎಲ್ಲ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಅರಣ್ಯದಲ್ಲಿ ವಿಮಾನದ ಅವಶೇಷಗಳು ಪತ್ತೆಯಾಗಿದೆ. ಆದರೆ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ. 7 ಮಂದಿ ಪ್ರಯಾಣಿಸ್ತಾ ಇದ್ರು. 7 ಜನರು ಕೂಡ ಮೃತಪಟ್ಟಿದ್ದಾರೆ. ವಿಮಾನದಲ್ಲಿ ರೋಗಿ ಇದ್ರು, ಹಾಗೆ ಡಾಕ್ಟರ್ಸ್ ಇದ್ರು, ನರ್ಸ್ಗಳಿದ್ರು, ಎಲ್ಲರೂ ಮೃತಪಟ್ಟಿದ್ದಾರೆ. ನಿನ್ನೆ ಸಂಜೆ 7:34 ATCಯಿಂದ ಸಂಪರ್ಕ ಕಡಿತಗೊಳ್ಳುತ್ತೆ. ಪೈಲಟ್ ಸೇರಿ ವಿಮಾನದಲ್ಲಿದ್ದ 7 ಮಂದಿ ಸಾವನ್ನಪ್ಪಿದ್ದಾರೆ. ರಾಂಚಿಯಿಂದ ದೆಹಲಿಯತ್ತ ಹೋಗ್ತಾ ಇತ್ತು ಈ ಒಂದು ವಿಮಾನ. 7 ಜನರನ್ನ ಕರ್ಕೊಂಡು ಹೋಗ್ತಾ ಇತ್ತು. ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ರೇಡಾರ್ ಸಂಪರ್ಕ ಕಡಿತಗೊಂಡು ಪತನವಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ನಿನ್ನೆ ಸಂಜೆ ನಡೆದಿರುವಂತಹ ಒಂದು ಅವಘಡ ಇದು. ರೋಗಿ ಹಾಗೆ 2 ಪೈಲಟ್ಗಳು, ನರ್ಸ್ಗಳು ಹಾಗೆ ಡಾಕ್ಟರ್ಸ್ ಕೂಡ ಇದ್ರು. ಎಲ್ಲರೂ ಸೇರಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಜಾರ್ಖಂಡ್ನ ಛತ್ರಾ ಜಿಲ್ಲೆಯ ಸಿಮಾರಿಯಾದಲ್ಲಿ ನಡೆದಿರುವಂತಹ ಘಟನೆ ಇದು. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ರೇಡಾರ್ ಸಂಪರ್ಕ ಅಥವಾ ಏನು ATC ಸಂಪರ್ಕ ಕಡಿತವಾಗುತ್ತೆ. ತದನಂತರದಲ್ಲಿ ಈ ರೀತಿ ವಿಮಾನ ಪತನಗೊಂಡಿದೆ. तो जैसे हम लोगों को इन्फॉर्मेशन पता चला, हम लोग मेडिकल टीम के साथ जो है रश किए यहाँ पे, बट अनफॉर्चुनेटली डॉक्टर्स का टीम उन्होंने फाउंड डेड डिक्लेयर किया. तो हम लोगों ने उनका बॉडीज को निकाल करके पोस्टमार्टम के लिए और फर्दर इन्वेस्टिगेशन के लिए भेजे हैं. मैम टोटल नंबर अपडेट अगर आप बता सकें. टोटल 7 लोग हैं. इसमें क्रू मेंबर भी हैं? टोटल 2 क्रू मेंबर्स हैं और बाकी 5 लोग जो है पेशेंट्स और पेशेंट के परिवार के लोग हैं. कहाँ के ये लोग थे, कुछ आइडेंटिफाई हो पाए? बाकी डिटेल्स जो है वो हम लोग खोजने के लिए जो है व्यवस्था कर रहे हैं. एंड डेब्यू हटाने का क्या प्रोसेस है? इसमें जो है कल सिविल एविएशन मिनिस्ट्री से जो है टीम आ रहे हैं. वो लोग इसका ब्लैक बॉक्स जो है आइडेंटिफाई करके इसका एक्सीडेंट का कारण. Actually, we got the information around 10 o'clock that one plane has crashed in our area, but we were not very much sure. So with the time we got the information from the villagers that accident has happened, and our team has rushed to the spot. And rushing the spot was a bit difficult, reason being considering the terrain, it's a quite difficult patch. But we asked our ambulance team, and the doctor's team has arrived, and we got the support from the Latehar also side. And we cordoned the area. We got our forces. We cordoned the area. We tried to protect the persons who were there, because we didn't know whether they are alive or dead. But the moment the doctor has declared them dead, then our priority has changed, and we tried to rescue them from this plane, and we have shifted them to the hospital. Now the Delhi team will come for the investigation purpose, and they will do the investigation, and they will try to recover the black box, and they do their own work. And till that time,
we have to protect this area, so we have deployed large number of forces over here, and we'll keep this PO protected. And the total number of deaths, if you can tell us. Total number of deaths 7. And what are the post-incident SOPs that you are following? The post-incident SOP, the most important thing that this area should not be disturbed for the investigation purpose, and for that reason we have deployed the forces over here. The magistrate has been deployed, and the officers are already here. So we are waiting for the Delhi team. Once they will come, we'll cooperate them in the investigation. Was the rescue a bit